ಇವತ್ತಿನ ಟಾಪಿಕ್ ನಿಮ್ಮ ಮನೋಭಾವನೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನೀವು ಯಾವಾಗಲಾದರೂ ನಾನು ಹೀಗೆ ಇದ್ದೇನೆ, ಬದಲಾವಣೆ ಆಗುವುದಿಲ್ಲ ಅಂದುಕೊಂಡಿದ್ದೀರಾ? ಈ ಅಡ್ಡ ಮನೋಭಾವನೆ ನಿಮ್ಮ ಬೆಳವಣಿಗೆ ತಡೆ ಆಗುತ್ತದೆ. ಇಂದು ನಾವು ಈ ಪ್ರಮುಖ ಪ್ರಶ್ನೆ ಉತ್ತರವನ್ನು ಕಂಡುಕೊಳ್ಳೋಣ. ಸ್ಥಿರವಾದ ವೃದ್ಧಿ ಮನೋಭಾವನೆ. ಇಂದು ನಾವು ಸ್ಥಿರ ಮನೋಭಾವನೆ ಅಂದರೆ ಫಿಕ್ಸ್ಡ್ ಮೈಂಡ್ಸೆಟ್ ಮತ್ತು ವೃದ್ಧಿ ಮನೋಭಾವನೆ ಅಂದರೆ ಗ್ರೋತ್ ಮೈಂಡ್ಸೆಟ್ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣ. ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಯಶಸ್ಸಿಗೆ ಏಕೆ ಗ್ರೋತ್ ಮೈಂಡ್ಸೆಟ್ ಮುಖ್ಯವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಎರಡು ಮನೋಭಾವನೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಸ್ಥಿರ ಮನೋಭಾವನೆ ಸಮಸ್ಯೆಗಳು. ಸೋಲಿನ ಭಯ. ಹೊಸದನ್ನು ಪ್ರಯತ್ನಿಸಲು ಹೆದರುತ್ತಾರೆ. ವಿಫಲತೆಯನ್ನು ವೈಯಕ್ತಿಕ ಗುರುತಿನ ಭಾಗವಾಗಿ ನೋಡುತ್ತಾರೆ. ಬದಲಾವಣೆ ವಿರೋಧ. ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವುದರಲ್ಲಿ ಕಷ್ಟಪಡುತ್ತಾರೆ ಮತ್ತು ಬದಲಾವಣೆಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಟೀಕೆಯ ಭಯ. ಫೀಡ್ಬ್ಯಾಕ್ ತೆಗೆದುಕೊಳ್ಳಲು ಹೆದರುತ್ತಾರೆ ಮತ್ತು ಟೀಕೆಯನ್ನು ವೈಯಕ್ತಿಕ ದಾಳಿಯಾಗಿ ನೋಡುತ್ತಾರೆ. ಇದು ಎಲ್ಲವೂ ವೈಯಕ್ತಿಕ ಬೆಳವಣಿಗೆಗೂ ವೃತ್ತಿ ಜೀವನಕ್ಕೂ ದೊಡ್ಡ ತಡೆಯಾಗುತ್ತದೆ. ಸ್ಥಿರ ಮನೋಭಾವನೆ ಹೊಂದಿರುವವರು ತಮ್ಮ ಸಾಮರ್ಥ್ಯಗಳನ್ನು ಸೀಮಿತ ಎಂದು ನಂಬುತ್ತಾರೆ. ವೃದ್ಧಿ ಮನೋಭಾವನೆ ಬೆಳೆಸುವ ಮಾರ್ಗಗಳು. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಗ್ರೋತ್ ಮೈಂಡ್ಸೆಟ್ಟನ್ನು ಯಾರೂ ಬೆಳೆಸಿಕೊಳ್ಳಬಹುದು. ಇದು ಜನ್ಮಜಾತ ಗುಣವಲ್ಲ, ಆದರೆ ಅಭ್ಯಾಸದಿಂದ ಬೆಳೆಸಬಹುದಾದ ಕೌಶಲ್ಯವಾಗಿದೆ. 1. ಸವಾಲುಗಳನ್ನು ಸ್ವೀಕರಿಸಿ. ಸವಾಲುಗಳನ್ನು ಕಲಿಕೆಯ ಅವಕಾಶವಾಗಿ ನೋಡಿ. ಕಷ್ಟದ ಕಾರ್ಯಗಳು ನಿಮ್ಮ ಮೆದುಳನ್ನು ಬಲಪಡಿಸುತ್ತದೆ. 2. ತಪ್ಪುಗಳಿಂದ ಕಲಿಯಿರಿ. ವಿಫಲತೆಯನ್ನು ಅಂತ್ಯವಾಗಿ ನೋಡದೆ ಅದರಿಂದ ಪಾಠ ಕಲಿಯುವ ಅವಕಾಶವಾಗಿ ಬಳಸಿ. 3. ಇತರರಿಂದ ಪ್ರೇರಣೆ ಪಡೆಯಿರಿ. ಇತರರು ಯಶಸ್ಸಿನಿಂದ ಅಸೂಯೆ ಪಡೆದೇ ಅದರಿಂದ ಪ್ರೇರಣೆ ಮತ್ತು ಕಲಿಕೆ ಪಡೆಯಿರಿ. 4. ಸಣ್ಣ ಯಶಸ್ಸುಗಳನ್ನು ಆಚರಿಸಿ. ಪ್ರತಿ ಸಣ್ಣ ಸಾಧನೆಯನ್ನು ಗುರುತಿಸಿ ಮತ್ತು ಆಚರಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಚಟುವಟಿಕೆಗಳು ನಿಮ್ಮ ಮನೋಭಾವವನ್ನು ಕ್ರಮೇಣವಾಗಿ ಬೆಳವಣಿಗೆಯ ದಾರಿಯಲ್ಲಿ ನಡೆಸುತ್ತದೆ. ಬದಲಾವಣೆ ಶಕ್ತಿ. ಒಬ್ಬ ವಿದ್ಯಾರ್ಥಿ ಮೊದಲಿಗೆ ಗಣಿತದಲ್ಲಿ ತುಂಬ ಕಡಿಮೆ ಅಂಕಗಳನ್ನು ಪಡೆದು ಫಿಕ್ಸ್ಡ್ ಮೈಂಡ್ಸೆಟ್ ಇದ್ದಾಗ ನನಗೆ ಗಣಿತ ಬರೋಲ್ಲ ಎಂದು ಭಾವಿಸಿಬಿಟ್ಟ. ಮೊದಲು ಸ್ಥಿರ ಮನೋಭಾವನೆ ಗಣಿತವನ್ನು ಸಂಪೂರ್ಣ ತ್ಯಜಿಸಿದ. 2. ಪ್ರಯತ್ನವನ್ನು ಮಾಡುವುದನ್ನು ನಿಲ್ಲಿಸಿದ. 3. ತನ್ನನ್ನು ಗಣಿತದಲ್ಲಿ ದುರ್ಬಲ ಎಂದು ಲೇಬಲ್ ಮಾಡಿಕೊಂಡ. ಗ್ರೋತ್ ಮೈಂಡ್ಸೆಟ್ಟು. ನಂತರ ವೃದ್ಧಿ ಮನೋಭಾವನೆ ಅಂದರೆ ಗ್ರೋತ್ ಮೈಂಡ್ಸೆಟ್. ಫಸ್ಟ್. ದಿನವೂ ಕ್ರಮಬದ್ಧ ಅಭ್ಯಾಸ ಮಾಡಿದ. 2. ಶಿಕ್ಷಕರಿಂದ ಸಕ್ರಿಯವಾಗಿ ಫೀಡ್ಬ್ಯಾಕ್ ತೆಗೆದುಕೊಂಡ. 3. ತನ್ನ ತಪ್ಪುಗಳಿಂದ ಕಲಿತ. ಫಲಿತಾಂಶ ಅವನು ಕ್ಲಾಸಲ್ಲಿ ಟಾಪರ್ ಆದ. ಇದೇ ಗ್ರೋತ್ ಮೈಂಡ್ಸೆಟ್ನ ಶಕ್ತಿ. ಈ ಉದಾಹರಣೆ ಮನೋಭಾವನೆ ಬದಲಾವಣೆ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನಮ್ಮ ಸಾಮರ್ಥ್ಯಗಳು ಸ್ಥಿರವಾಗಿರುವುದಿಲ್ಲ, ಅವು ಪ್ರಯತ್ನ ಮತ್ತು ಅಭ್ಯಾಸದಿಂದ ಬೆಳೆಯಬಲ್ಲದು. ವೃದ್ಧಿ ಮನೋಭಾವನೆ ಪ್ರಯೋಜನಗಳು. ಸವಾಲನ್ನು ಎದುರಿಸುವ ಶಕ್ತಿ. ಕಷ್ಟದ ಸಂದರ್ಭಗಳನ್ನು ಕಲಿಯುವ ಅವಕಾಶವಾಗಿ ನೋಡಿ ಮುಂದಿರುವ ಸಾಮರ್ಥ್ಯ ಬೆಳೆಯುತ್ತದೆ. ಸೋಲನ್ನು ಪಾಠವಾಗಿ ಮಾಡುವುದು. ವಿಫಲತೆಗಳಿಂದ ಕಲಿತು ಅವುಗಳನ್ನು ಭವಿಷ್ಯದ ಯಶಸ್ವಿ ಮೇಲುಗಟ್ಟೆಗಳಾಗಿ ಬಳಸುವ ಕೌಶಲ್ಯ. ನಿರಂತರ ಬೆಳವಣಿಗೆ. ಜೀವನದ ಎಲ್ಲ ಕ್ಷೇತ್ರದಲ್ಲಿ ಸುಧಾರಣೆ ಮನೋಭಾವ ಮತ್ತು ನಿರಂತರ ಕಲಿಕೆ ಪ್ರೇರಣೆ. ಹೀಗಾಗಿ ಗ್ರೋತ್ ಮೈಂಡ್ಸೆಟ್ನಿಂದ ನೀವು ಸವಾಲುಗಳನ್ನು ಎದುರಿಸಬಹುದು, ಸೋಲನ್ನು ಪಾಠವಾಗಿ ಮಾಡಬಹುದು ಮತ್ತು ಜೀವನದಲ್ಲಿ ನಿರಂತರವಾಗಿ ಬೆಳೆಯಬಹುದು. ಯಶಸ್ಸಿನ ನಿಜವಾದ ಬೀಗವೇ ಇದು. ನೆನಪಿಡಿ, ನಿಮ್ಮ ಸಾಮರ್ಥ್ಯಗಳು ಸ್ಥಿರವಲ್ಲ, ಪ್ರತಿದಿನ ಅಭ್ಯಾಸ ಮತ್ತು ಪ್ರಯತ್ನದಿಂದ ಅವೆಲ್ಲ ಬೆಳೆಯಬಲ್ಲದು. ನಿಮ್ಮ ಪ್ರಯಾಣ ಆರಂಭಿಸಿ. ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನೀವು ನಿಮ್ಮ ಜೀವನದಲ್ಲಿ ಯಾವ ಮೈಂಡ್ಸೆಟ್ ಅನುಭವಿಸುತ್ತಿದ್ದೀರಿ? ನಿಮ್ಮ ಫಿಕ್ಸ್ಡ್ ಮೈಂಡ್ಸೆಟ್ಟನ್ನು ಗ್ರೋತ್ ಮೈಂಡ್ಸೆಟ್ನ ಆಗಿ ಬದಲಾಯಿಸಿ ಘಟನೆಗಳಿಗೆ ಕಮೆಂಟ್ನಲ್ಲಿ ಬರೆದು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಹೆಜ್ಜೆಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಇತರ ವಿಡಿಯೋಗಳು ನೋಡಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ.